ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕು, ಇಳಿಬಾರ್ದು, ಮತ್ತೊಂದು ಇಳಿತಾರ ಮತ್ತೊಂದು. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಒಮ್ಮೆ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ ನಂತರ ಮತ್ತೊಮ್ಮೆ ಇಳಿಯೋದಿಲ್ಲ ಅಂತೇಳಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಅಂಥ ಒಪಿನಿಯನ್ ಅಂದರೆ ಇಳಿತಾರೆ ಅನ್ನೋಂಥ ಒಪಿನಿಯನ್? ಯಾಕೆಂದರೆ ಅವ್ರ ಥರ ಉಳಿದವ್ರ ಥರ ಕಾಂಜಿ ಪಿಂಜಿ ರಾಜಕಾರಣಿ ಆಗಿರಲಿಕ್ಕಿಲ್ಲ ಅಂತೇಳಿ. ಇಳಿಯದಿದ್ದರೆ ಅದು ಬೇರೆ ಅರ್ಥಗಳನ್ನು ಪಡ್ಕೊಂಡಿತ್ತು, ಅದು ಬೇರೆ ವಿಚಾರ. ಆಮೇಲೆ ನೋಡೋಣ. ಈಗ ಏಕನಾಥ್ ಶಿಂದೆ ಇದ್ದಾರಲ್ಲ, ಅವ್ರಿಗೂ ಹಂಗೆ ಆಗ್ತಾ ಇದೆ. ಇಳಿಯೋಕ್ಕೆ ಮನಸ್ಸಿಲ್ಲ, ಬಟ್ ವಿಧಿ ಇಲ್ಲ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೀತಾನೆ ಇದೆ. BJP ನಾಯಕರು ಹೆಸರು ಘೋಷಣೆಗೆ ತಯಾರಾಗಿದ್ದರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದುವೇ ಹೇಳೋದು, ಅಧಿಕಾರ ಒಮ್ಮೆ ಬಂದ ನಂತರ ಅದು ಇಂಥ ವ್ಯಾಮೋಹ ಅಂತೇಳಿ. ಏನದು ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೆಯುತ್ತಲೇ ಇದೆ. ಬಿಜೆಪಿ ನಾಯಕರ ಹೆಸರು ಘೋಷಣೆಗೆ ತಯಾರಾಗಿದ್ರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಟೀಮ್ಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಯತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿದೆ. ಈಗಾಗಲೇ ಡಿಸೆಂಬರ್ 5ಕ್ಕೆ ನೂತನ CM ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಆದರೆ ಶಿಂದೆ ಆಟದಿಂದಾಗಿ ಮುಖ್ಯಮಂತ್ರಿ ಹೆಸರು ಘೋಷಣೆ ಮುಂದೆ ಹೋಗ್ತಿದೆ. ಏಕನಾಥ್ ಶಿಂದೆ ಏಕಾಏಕಿ ಥಾಣೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 2 ದಿನ ವಿಶ್ರಾಂತಿ ಪಡೆದರೂ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿಲ್ಲ. ಆದ್ದರಿಂದ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ವಿಜಯ್ ರೂಪಾನಿ, ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ CM ಆಯ್ಕೆ ನಡೆದಿದೆ. ನಾಳೆ ಹೆಸರು ಘೋಷಣೆಯಾಗಲಿದೆ. ಬಹುತೇಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕು, ಇಳಿಬಾರ್ದು, ಮತ್ತೊಂದು ಇಳಿತಾರ ಮತ್ತೊಂದು. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಒಮ್ಮೆ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ ನಂತರ ಮತ್ತೊಮ್ಮೆ ಇಳಿಯೋದಿಲ್ಲ ಅಂತೇಳಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಅಂಥ ಒಪಿನಿಯನ್ ಅಂದರೆ ಇಳಿತಾರೆ ಅನ್ನೋಂಥ ಒಪಿನಿಯನ್? ಯಾಕೆಂದರೆ ಅವ್ರ ಥರ ಉಳಿದವ್ರ ಥರ ಕಾಂಜಿ ಪಿಂಜಿ ರಾಜಕಾರಣಿ ಆಗಿರಲಿಕ್ಕಿಲ್ಲ ಅಂತೇಳಿ. ಇಳಿಯದಿದ್ದರೆ ಅದು ಬೇರೆ ಅರ್ಥಗಳನ್ನು ಪಡ್ಕೊಂಡಿತ್ತು, ಅದು ಬೇರೆ ವಿಚಾರ. ಆಮೇಲೆ ನೋಡೋಣ. ಈಗ ಏಕನಾಥ್ ಶಿಂದೆ ಇದ್ದಾರಲ್ಲ, ಅವ್ರಿಗೂ ಹಂಗೆ ಆಗ್ತಾ ಇದೆ. ಇಳಿಯೋಕ್ಕೆ ಮನಸ್ಸಿಲ್ಲ, ಬಟ್ ವಿಧಿ ಇಲ್ಲ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೀತಾನೆ ಇದೆ. BJP ನಾಯಕರು ಹೆಸರು ಘೋಷಣೆಗೆ ತಯಾರಾಗಿದ್ದರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದುವೇ ಹೇಳೋದು, ಅಧಿಕಾರ ಒಮ್ಮೆ ಬಂದ ನಂತರ ಅದು ಇಂಥ ವ್ಯಾಮೋಹ ಅಂತೇಳಿ. ಏನದು ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೆಯುತ್ತಲೇ ಇದೆ. ಬಿಜೆಪಿ ನಾಯಕರ ಹೆಸರು ಘೋಷಣೆಗೆ ತಯಾರಾಗಿದ್ರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಟೀಮ್ಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಯತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿದೆ. ಈಗಾಗಲೇ ಡಿಸೆಂಬರ್ 5ಕ್ಕೆ ನೂತನ CM ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಆದರೆ ಶಿಂದೆ ಆಟದಿಂದಾಗಿ ಮುಖ್ಯಮಂತ್ರಿ ಹೆಸರು ಘೋಷಣೆ ಮುಂದೆ ಹೋಗ್ತಿದೆ. ಏಕನಾಥ್ ಶಿಂದೆ ಏಕಾಏಕಿ ಥಾಣೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 2 ದಿನ ವಿಶ್ರಾಂತಿ ಪಡೆದರೂ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿಲ್ಲ. ಆದ್ದರಿಂದ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ವಿಜಯ್ ರೂಪಾನಿ, ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ CM ಆಯ್ಕೆ ನಡೆದಿದೆ. ನಾಳೆ ಹೆಸರು ಘೋಷಣೆಯಾಗಲಿದೆ. ಬಹುತೇಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕು, ಇಳಿಬಾರ್ದು, ಮತ್ತೊಂದು ಇಳಿತಾರ ಮತ್ತೊಂದು. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಒಮ್ಮೆ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ ನಂತರ ಮತ್ತೊಮ್ಮೆ ಇಳಿಯೋದಿಲ್ಲ ಅಂತೇಳಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಅಂಥ ಒಪಿನಿಯನ್ ಅಂದರೆ ಇಳಿತಾರೆ ಅನ್ನೋಂಥ ಒಪಿನಿಯನ್? ಯಾಕೆಂದರೆ ಅವ್ರ ಥರ ಉಳಿದವ್ರ ಥರ ಕಾಂಜಿ ಪಿಂಜಿ ರಾಜಕಾರಣಿ ಆಗಿರಲಿಕ್ಕಿಲ್ಲ ಅಂತೇಳಿ. ಇಳಿಯದಿದ್ದರೆ ಅದು ಬೇರೆ ಅರ್ಥಗಳನ್ನು ಪಡ್ಕೊಂಡಿತ್ತು, ಅದು ಬೇರೆ ವಿಚಾರ. ಆಮೇಲೆ ನೋಡೋಣ. ಈಗ ಏಕನಾಥ್ ಶಿಂದೆ ಇದ್ದಾರಲ್ಲ, ಅವ್ರಿಗೂ ಹಂಗೆ ಆಗ್ತಾ ಇದೆ. ಇಳಿಯೋಕ್ಕೆ ಮನಸ್ಸಿಲ್ಲ, ಬಟ್ ವಿಧಿ ಇಲ್ಲ. ಮಹಾರಾಷ್ಟ್ರದಲ್ಲಿ CM ಆಯ್ಕೆ ಸರ್ಕಸ್ ನಡೀತಾನೆ ಇದೆ. BJP ನಾಯಕರು ಹೆಸರು ಘೋಷಣೆಗೆ ತಯಾರಾಗಿದ್ದರೆ ಏಕನಾಥ್ ಶಿಂದೆ
ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದುವೇ ಹೇಳೋದು ಅಧಿಕಾರ ಒಮ್ಮೆ ಬಂದ ನಂತರ ಅದು ಇಂಥ ವ್ಯಾಮೋಹ ಅಂತೇಳಿ. ಏನದು ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಸಿಎಂ ಆಯ್ಕೆ ಸರ್ಕಸ್ ನಡೆಯುತ್ತಲೇ ಇದೆ. ಬಿಜೆಪಿ ನಾಯಕರ ಹೆಸರು ಘೋಷಣೆಗೆ ತಯಾರಾಗಿದ್ರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಟೀಮ್ಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಯತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿದೆ. ಈಗಾಗಲೇ ಡಿಸೆಂಬರ್ 5ಕ್ಕೆ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಆದರೆ ಶಿಂದೆ ಆಟದಿಂದಾಗಿ ಮುಖ್ಯಮಂತ್ರಿ ಹೆಸರು ಘೋಷಣೆ ಮುಂದೆ ಹೋಗ್ತಿದೆ. ಏಕನಾಥ್ ಶಿಂದೆ ಏಕಾಏಕಿ ಥಾಣೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 2 ದಿನ ವಿಶ್ರಾಂತಿ ಪಡೆದರೂ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿಲ್ಲ. ಆದ್ದರಿಂದ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ವಿಜಯ್ ರೂಪಾನಿ, ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಆಯ್ಕೆ ನಡೆದಿದೆ. ನಾಳೆ ಹೆಸರು ಘೋಷಣೆಯಾಗಲಿದೆ. ಬಹುತೇಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕು, ಇಳಿಬಾರ್ದು, ಮತ್ತೊಂದು ಇಳಿತಾರೆ ಮತ್ತೊಂದು. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಒಮ್ಮೆ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ ನಂತರ ಮತ್ತೊಮ್ಮೆ ಇಳಿಯೋದಿಲ್ಲ ಅಂತೇಳಿ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಅಂಥ ಒಪಿನಿಯನ್ ಅಂದರೆ ಇಳಿತಾರೆ ಅನ್ನೋಂಥ ಒಪಿನಿಯನ್? ಯಾಕೆಂದರೆ ಅವರು ಅವ್ರ ಥರ ಉಳಿದವ್ರ ಥರ ಕಾಂಜಿ ಪಿಂಜಿ ರಾಜಕಾರಣಿ ಆಗಿರಲಿಕ್ಕಿಲ್ಲ ಅಂತೇಳಿ. ಇಳಿಯೋದಿದ್ರೆ ಅದು ಬೇರೆ ಅರ್ಥಗಳನ್ನು ಪಡ್ಕೊಂಡಿತ್ತು, ಅದು ಬೇರೆ ವಿಚಾರ. ಆಮೇಲೆ ನೋಡೋಣ. ಈಗ ಏಕನಾಥ್ ಶಿಂದೆ ಇದ್ದಾರಲ್ಲ, ಅವ್ರಿಗೂ ಹಂಗೆ ಆಗ್ತಾ ಇದೆ. ಇಳಿಯೋಕ್ಕೆ ಮನಸ್ಸಿಲ್ಲ, ಬಟ್ ವಿಧಿ ಇಲ್ಲ. ಮಹಾರಾಷ್ಟ್ರದಲ್ಲಿ ಸಿಎಂ ಆಯ್ಕೆ ಸರ್ಕಸ್ ನಡೀತಾನೆ ಇದೆ. ಬಿಜೆಪಿ ನಾಯಕರು ಹೆಸರು ಘೋಷಣೆಗೆ ತಯಾರಾಗಿದ್ದರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದುವೇ ಹೇಳೋದು ಅಧಿಕಾರ ಒಮ್ಮೆ ಬಂದ ನಂತರ ಅದು ಇಂಥ ವ್ಯಾಮೋಹ ಅಂತೇಳಿ. ಏನದು ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಸಿಎಂ ಆಯ್ಕೆ ಸರ್ಕಸ್ ನಡೆಯುತ್ತಲೇ ಇದೆ. ಬಿಜೆಪಿ ನಾಯಕರ ಹೆಸರು ಘೋಷಣೆಗೆ ತಯಾರಾಗಿದ್ರೆ ಏಕನಾಥ್ ಶಿಂದೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಟೀಮ್ಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಯತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿದೆ. ಈಗಾಗಲೇ ಡಿಸೆಂಬರ್ 5ಕ್ಕೆ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಆದರೆ ಶಿಂದೆ ಆಟದಿಂದಾಗಿ ಮುಖ್ಯಮಂತ್ರಿ ಹೆಸರು ಘೋಷಣೆ ಮುಂದೆ ಹೋಗ್ತಿದೆ. ಏಕನಾಥ್ ಶಿಂದೆ ಏಕಾಏಕಿ ಥಾಣೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 2 ದಿನ ವಿಶ್ರಾಂತಿ ಪಡೆದರೂ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿಲ್ಲ. ಆದ್ದರಿಂದ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ವಿಜಯ್ ರೂಪಾನಿ, ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಆಯ್ಕೆ ನಡೆದಿದೆ. ನಾಳೆ ಹೆಸರು ಘೋಷಣೆಯಾಗಲಿದೆ. ಬಹುತೇಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.